ರಾಕೇಶ, ಅಕ್ಕಂಗೆ ಅಷ್ಟು ದೂರ ಬರೋದಕ್ಕಾಗಲ್ಲ ಅನ್ಸುತ್ತೆ. ಅವಳು ಇಲ್ಲೇ ರೆಸ್ಟ್ ಮಾಡ್ಲಿ. ಅಲ್ಲ ಭೈರವಿ, ಇಲ್ಲಿ ತನಕ ಬಂದ್ಮೇಲೆ ದರ್ಶನ ಮಾಡಿಲ್ಲ ಅಂದ್ರೆ ಹೇಗೆ? ಬೇಡ ರಾಕೇಶ, ಆ ರಶಲ್ ಸುಮ್ನೆ ಇವಳ ಕರ್ಕೊಂಡು ಹೋಗಿ ಯಾಕೆ ಕಷ್ಟಪಡೋದು? ಕರ್ಕೊಂಡು ಹೋಗ್ಬೇಕಾದ್ರೆ ಅವಳಿಗೆ ಏನಾದ್ರೂ ತೊಂದರೆ ಆದ್ರೆ? ಹೌದಲ್ವಾ, ಮೋಸ್ಟ್ಲಿ ಅಮ್ಮ ಹೇಳಿದ ಸೂಚನೆ ಇದೇ ಇರ್ಬೋದು ಅನ್ಸುತ್ತೆ. ಇದ್ರೂ ಇರಬಹುದು. ಅಲ್ಲ ಭೈರವಿ, ಈಗೇನ್ ಮಾಡೋದು? ಆ ತಾಯಿ ದರ್ಶನ ಮಾಡಿಲ್ಲ ಅಂದ್ರೆ ಭವಾನಿ ಗುಣ ಆಗೋದಾದ್ರೂ ಹೇಗೆ? ನೋಡು ರಾಕೇಶ, ಅಕ್ಕ ಬೇರೆ ಅಲ್ಲ, ನಾನ್ ಬೇರೆ ಅಲ್ಲ. ನಾವಿಬ್ರು ಒಂದೇ ಜೀವ, 2 ದೇಹ ಇದ್ದ ಹಾಗೆ. ಅಂದ್ಮೇಲೆ ನಾನ್ ದರ್ಶನ ಮಾಡಿದ್ರು ಅವಳು ಮಾಡ್ದ ಹಾಗೆ. ಹಾಗಾದ್ರೆ ನೀನ್ ಒಬ್ಳೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಬರ್ತೀಯಾ? ಮತ್ತೆ ಭವಾನಿ? ನೀನ್ ಅಕ್ಕನ್ ಕರ್ಕೊಂಡು ಇಲ್ಲೇ ಎಲ್ಲಾದ್ರೂ ಕೂತ್ಕೊಂಡಿರು. ನಾನ್ ಹೋಗಿ ಅವಳ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡ್ ಬರ್ತೀನಿ. ಸರಿ. ಬಾ ಭವಾನಿ. ಯಾರ ಹೆಸರಲ್ಲಿ ಮೇಡಮ್ ಅವ್ರ ಅರ್ಚನೆ? ಭವಾನಿ. ಭವಾನಿ ನಾಮದ ಯಶ. ಭೈರವಿ. ಭೈರವಿ ನಾಮ್ನಿಹ. ಅಪ್ಪಮ್ಮನ ಹೆಸರೇನ್ಮ? ಕೇಶವ ಗಾಯತ್ರಿ. ಕೇಶವ ಗಾಯತ್ರಿ ನಾಮದ ಯಶ. ಸಹ ಕುಟುಂಬಾನಾಂ. ಓಂ ದುರ್ಗೆ ನಮಃ, ಓಂ ಅಂಬಿಕಾಯ ನಮಃ, ಓಂ ಗೌರಿ ನಮಃ, ಓಂ ಪ್ರಕೃತೆ ನಮಃ, ಓಂ ವಿಕೃತೆ ನಮಃ. ಇವತ್ತು ನವರಾತ್ರಿ. ನಿನ್ನ ಸೇವೆ ಮಾಡೋ ಅರ್ಚಕರ ಬಾಯಲ್ಲಿ ನಮ್ಮಪ್ಪ ಅಮ್ಮನ ಹೆಸರು ಬಂದಿದೆ ಅಂದ್ರೆ ಅವ್ರಿನ್ನೂ ಬದುಕಿದ್ದಾರೆ ಅಂತ ಸೂಚನೆ ಬರ್ತಾ ಇದೆ. ಅದು ನಿಜ ಆಗಿದ್ರೆ ನಮ್ಮಪ್ಪ ಅಮ್ಮ ಎಲ್ಲೇ ಇದ್ರು ನನ್ ಕಣ್ಮುಂದೆ ಬರೋ ಹಾಗೆ ಮಾಡಮ್ಮ. ಆದಷ್ಟು ಬೇಗ ನಮ್ಮಕ್ಕ ಗುಣ ಆಗೋ ಹಾಗೆ ಮಾಡಮ್ಮ. ಓಂ ವಿದ್ಯಾಯ ನಮಃ, ಓಂ ಸರ್ವಭೂತ ಹಿತಪ್ರದಾಯ ನಮಃ, ಓಂ ಶ್ರದ್ಧಾಯ ನಮಃ. ಹಾಯ್ ಅಣ್ಣ. ವಿರಾಟ್ ಎಲ್ಲಿದ್ಯಾ? ಅಮ್ಮ ನೀನ್ ಬರ್ದೆ ದೇವಸ್ಥಾನದೊಳಗಡೆ ಕಾಲಿಡಲ್ಲ ಅಂತಿದ್ದಾರೆ. ನಾನ್ ಜಸ್ಟ್ ಹೊರಟಿದ್ದೀನಿ, ನೀವ್ ಒಳಗಡೆ ಹೋಗಿ ಅಮ್ಮಂಗೂ ಹೇಳು, ಇಲ್ಲಾಂದ್ರೆ ಅಮ್ಮಂಗ್ ಫೋನ್ ಕೊಡು. ಸರಿ ಇರು, ಕೊಟ್ಟೆ. ಅಮ್ಮ ಎಲ್ಲಿದ್ಯಾ ವಿರಾಟ್? ಅಮ್ಮ ಸ್ವಲ್ಪ ಹೊತ್ತಷ್ಟೇ, ನೀವು ವೇಟ್ ಮಾಡ್ಬೇಡಿ, ನೀವು ಒಳಗಡೆ ಹೋಗಿ ನಾನ್ ಬಂದ್ಬಿಡ್ತೀನಿ. ಇದು ನವರಾತ್ರಿ ಪೂಜೆ, ಎಲ್ರೂ ಒಟ್ಟಿಗೆ ಹೋಗಿ ಪೂಜೆ ಮಾಡಿಸಿದ್ರೆ ಒಳ್ಳೇದಲ್ವಾ? ಯಾವಾಗ್ಲೂ ಟೈಮ್ ಅಂದ್ರೆ ವಿರಾಟ್, ವಿರಾಟ್ ಅಂದ್ರೆ ಟೈಮ್ ಅಂತ ಹೇಳ್ತಿದ್ದವ್ ನೀನು. ಈಗ ಯಾಕೆ ಟೈಮ್ ಸೆನ್ಸ್ ಇಲ್ದಿರೋ ತರ ಆಡ್ತಿದ್ಯಾ? ಐ ಲಾಸ್ಟ್ ಮೈ ಸೆನ್ಸ್ ಮಾಮ್. ಅವಳು ನನ್ನನ್ನ ಸಂಪೂರ್ಣವಾಗಿ ಬದಲಾಯಿಸ್ಬಿಟ್ಟಿದ್ದಾಳೆ. ವಾಟ್? ಏನಂದೆ? ಮಾಮ್, ಅದು ನೀವು ಒಳಗಡೆ ಹೋಗಿರಿ, ನಾನ್ ಬರ್ತೀನಿ. ಸರಿ, ಬೇಗ ಬಾ. ಓಕೆ? ಆಯ್ತಮ್ಮ. ಸರಿ ಬಾ, ನಾವ್ ಹೋಗೋಣ, ಅವ್ನ್ ಬರ್ತಾನಂತೆ. ಇವಳಿನ್ನೂ ಬದುಕಿದಾಳ? ಅಥರ್ವ ಏನಾದ್ರೂ ಇವಳು ನೋಡ್ಬಿಟ್ರೆ ಅಷ್ಟೇ.